ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡ್ಸ್ ಸಿಂಚೋರ್ ಊರಿಗೆ ಹೋಗ್ತಿದ್ವಿ. ಯಾಕಪ್ಪ ಅಂತಂದರೆ ನಾಳೆ ನಾಡಿದ್ದು ಅವ್ರೂರಲ್ಲಿ ಹಬ್ಬ, ಅದಕ್ಕೆ ಹೋಗ್ಬಾರ್ದು ಅಂದ್ಕೊಂಡಿದ್ವಿ. ನಮ್ಮ ಕ್ಲಾಸ್ ಮಿಸ್ ಆಗುತ್ತೆ ಅಂತ. ಅವ್ರ ಅಣ್ಣವರೆಲ್ಲ ಬರ್ತಿದ್ದಾರೆ, ಬಾ ಹೋಗೋಣ ಹಂಗೆ ಹಿಂಗೆ ಅಂತ ಕರೆದ್ರು. ಸರಿ ಅಂತೇಳಿ ನಾವೆಲ್ಲ ರೆಡಿಯಾಗಿ ಹೊರಟಿದ್ದೀವಿ. 5 ನಿಮಿಷದಲ್ಲಿ ರೆಡಿಯಾಗಿ ಬಂದಿದ್ದೀವಿ. ಅವಳಿಗೆ ಕಾಲೇಜು 3 ಗಂಟೆವರೆಗೂ ಇತ್ತು. ಬಂದಿದ ತಕ್ಷಣ 5 ನಿಮಿಷಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಏರಿ ಸಿಂಚನಗೌಡ ಬಸ್ಗೆ ಅಂತ ವೆಯ್ಟ್ ಮಾಡ್ತಿದ್ದೀವಿ SIT ಹತ್ರ. ಬಸ್ ಇನ್ನೂ ಬಂದಿಲ್ಲ. ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಗೈಸ್. ಸೊ ಅದಕ್ಕೆ ನಮಗೂ ಹೋಗ್ಬೇಕಂತ ಇಂಟ್ರೆಸ್ಟ್ ಬಂದ್ಬಿಟ್ಟು ರೆಡಿ ಆದ್ವಿ. ಕಲ್ತಿಂದ ಹಂಗೆ ನಾವು ಬರಬೇಕಾದ್ರೆ ಚಾರ್ಜನ್ ಮಾಡ್ತಾ ಬಂದಿದ್ವಿ. ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದ್ದಕ್ಕೆ ತಂದು ಕೊಟ್ಟೋದ್ರು. ಒಂದು ಬಸ್ ಆಯಿತು, ಫುಲ್ ರಶ್ ಆಗಿತ್ತು, ಅದಕ್ಕೆ ಅಂತ ಹತ್ತಲಿಲ್ಲ. ಇವಳಿಗಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ, ಅದಕ್ಕೆ ಆಟೋಗೆ ಹೋಗೋಣ ಅಂತ ಅವಳೆ. ಬಸ್ ಯಾವುದು ಬರಲಿಲ್ಲ ಅಂತ ನಮಗೆ ಟೈಮ್ ಆಗುತ್ತೆ ಅಂತ ನಾವು ಆಟೋ ಕತ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ ಹತ್ರ ಇಳ್ಕೊಂಡು ಗೌರ್ಮೆಂಟ್ ಬಸ್ ಸ್ಟಾಪ್ ಹತ್ರ ನಮ್ಮ ಬಸ್ ಬರೋದೆಲ್ಲ 2nd ಫ್ಲೋರಲ್ಲಿ, ಅದಕ್ಕೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ಸ್. ನಮ್ಮ ದುರದೃಷ್ಟ ಏನಂತಂದರೆ ಹೋಗಿದ ತಕ್ಷಣ ಯಾವ ಒಂದು ಬಸ್ ಕೂಡ ಇರಲಿಲ್ಲ. ಒಂದೇ ಒಂದಿತ್ತು, ಅದು ಫುಲ್ ಹೇಳೋದೇ ಬೇಡ, ಅಷ್ಟು ರಶ್ ಇತ್ತು. ನಮಗಂತೂ ನಿಂತು ಸಾಕಾಯಿತು, ಅದಕ್ಕೆ ಅಂತ ಕೂತಿದ್ದೀವಿ. ಬಸ್ ಸದ್ಯಕ್ಕಂತೂ ಬಂದಿಲ್ಲ. ಮತ್ತು 1 ಗಂಟೆ ಕಾದಾದ್ಮೇಲೆ ಒಂದು ಬಸ್ ಬಂತು. ನಾವು ಹತ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ ರಶ್ ಆಗಿಬಿಟ್ಟಿತ್ತು, ಸೀಟ್ ಸಿಗೋಲ್ಲ ಅಂತ ಗೊತ್ತಾಯ್ತು ನಮಗೆ. ಸರಿ ಅಂತೇಳ್ಬಿಟ್ಟು ಸ್ಟ್ಯಾಂಡಿಂಗಲ್ಲೇ ಅಲ್ಲಿಂದ ಮಧುಗಿರಿವರೆಗೂ ಹೋದ್ವಿ. ಮಧುಗಿರಿಯಲ್ಲಾದರೂ ಸೀಟ್ ಸಿಗುತ್ತೆ, ಸ್ವಲ್ಪ ಜನ ಕಾಲೇಜ್ ಹುಡುಗರು ಸ್ಕೂಲ್ ಮಕ್ಕಳೆಲ್ಲ ಎಳಿತಾರೆ ಅಂತ ನಿಂತ್ಕೊಂಡಿದ್ರೆ ಫುಲ್ ಸ್ವೆಟ್ ಆಗ್ತಿದೆ. ಬಿಕಾಸ್ ಅರ್ಧ ಗಂಟೆಯಿಂದ ಬಸ್ ನಿಂತಿರೋದು, ಮುಂದಕ್ಕೆ ಹೋಗ್ತಿರಲಿಲ್ಲ. ಅವು ಅಂಕಲ್ ಅವರೆಲ್ಲ ನಡಿಯಪ್ಪ ಎಷ್ಟೊತ್ತು ನಿಲ್ಲಿಸ್ತೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾವು ನಗ್ತಿದ್ವಿ. ಎಷ್ಟೊತ್ತು ನಿಂತು ಸಾಕಾಗಿ ಫೈನಲಿ ಮಧುಗಿರಿಯಲ್ಲಿ ನಮಗೆ ಸೀಟ್ ಸಿಕ್ತು. ಈಗ ಕೂತಿದ್ದೀವಿ. ಇವಳು ವೆಬ್ ಸೀರೀಸ್ ನೋಡ್ತಾವಳೆ. ನಿಂತು ಸಾಕಾಗಿ ನನಗಂತೂ ಫುಲ್ ಸಾಕಾಗಿತ್ತು, ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅಲ್ಲೇ ಸ್ಟ್ಯಾಂಡಿಂಗಲ್ಲೇ ಕುತ್ಕೊಬಿಡೋಣ ಅನಿಸ್ಬಿಟ್ಟಿತ್ತು. ಹೊಟ್ಟೆ ಬೇರೆ ಹಸಿವಾಗ್ತಿದೆ, ಸುಸ್ತಾಗ್ತಿದೆ. ಎಲ್ಲ ಮನುಷ್ಯರಿಗೆ ಏನೇನು ಕಾಯಿಲೆ ಬರುತ್ತೆ ಎಲ್ಲ ಕಾಯಿಲೆ ಇವಾಗ ಸದ್ಯಕ್ಕೆ ಬಂದಿದೆ ನಮಗೆ. ಹೋಗಿ ತಿಂದು ರೆಸ್ಟ್ ಮಾಡೋದಷ್ಟೇ ಬಾಕಿ ಇರೋದು. 2 hours ಆದಮೇಲೆ ನಾವು ಪಾಗೋಡಕ್ಕೆ ರೀಚ್ ಆದ್ವಿ. ಅವ್ರ ಊರಿಗೆ ಇದ್ದಿದ್ದೆ ಒಂದು ಬಸ್ಸು, ಅದು ಹೋಗ್ತಾ ಇತ್ತು ಅಂತೇಳಿ ನಾವು ಅಲ್ಲಿಂದ ರನ್ನಿಂಗ್ ರೇಸ್ ಇಟ್ಕೊಂಡು ಓಡಿ ಬಂದ್ವಿ. ಶಣ್ಮತ್ತನ ಗುಡಿ ಹತ್ರನೇ ನಿಲ್ಲಿಸ್ತಿದ್ದು. ನಮ್ಮ ಪಾಗೋಡದಲ್ಲಿ ಶಣ್ಮತ್ತನ ದೇವಸ್ಥಾನ ಅಂದರೆ ಫುಲ್ ಫೇಮಸ್ಸು, ಎಲ್ಲರಿಗೂ ಗೊತ್ತು. ಎಲ್ಲೆಲ್ಲಿಂದನೂ ಬೇರೆ ಕಡೆಯಿಂದ ಎಲ್ಲ ಶಣ್ಮತ್ತನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ಪವರ್ಫುಲ್ ದೇವರು. ಕೊನೆಗೂ ಬಸ್ ಸಿಕ್ತು, ಹೋಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಅವ್ರ ಅಪ್ಪ ಮತ್ತು ಅವ್ರ ಅಣ್ಣ ಬಂದಿದ್ರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ. ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ನಿನ್ನೆ ಬಂದಿದ ತಕ್ಷಣ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿದ್ವಿ. ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ. ಅದಕ್ಕೆ ನಿನ್ನೆ ಕಂಟಿನ್ಯೂಷನ್ ವ್ಲಾಗೇ ಆಗಿರುತ್ತೆ. ಇವತ್ತು ಇಲ್ಲಿ ಏನು ಹಬ್ಬ, ಯಾವ ಥರ ಮಾಡಿದ್ರು ಅಂತೆಲ್ಲ ತೋರಿಸ್ತೀನಿ. ನಾವು 8 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವ್ರ ಮನೆಯಲ್ಲೆಲ್ಲ ಇವತ್ತು ಸ್ವೀಟ್ ಐಟಮ್ ಮಾಡಿದರು. ಅದೆಲ್ಲ ತಿನ್ಕೊಂಡು ಎಲ್ಲ ಅನ್ನ ಸಾಂಬಾರು ಮತ್ತು ಕಡುಬು ಹಪ್ಪಳ ಅವೆಲ್ಲ ಮಾಡಿದರು. ಅವೆಲ್ಲ ತಿಂದು ಜಸ್ಟ್ ಈಗ ಸ್ನಾನ ಆಯಿತು, ಮಾಡ್ಕೊಂಬಂದಿದ್ದೀನಿ. ರೆಡಿ ಆಗಬೇಕೀಗ. ಇನ್ನು ಈಗ 12 ಗಂಟೆ, 3 ಗಂಟೆಗೆ ಅಂತ ಹೇಳವ್ರೆ. ನಾವು ರೆಡಿಯಾಗಿ ಫೋಟೋ ಅದು ಇದು ಅನ್ನೋಷ್ಟೊತ್ತಿಗೆ 2-3 ಗಂಟೆ ಆಗುತ್ತೆ. ನೀವು ನೋಡ್ತಿರ್ಬೋದು ನಾನು ಈ ಥರ ರೆಡಿಯಾಗಿದ್ದೀನಿ. ಇವತ್ತು ಊರಲ್ಲಿ ಹಬ್ಬ ಅಂತ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಬ್ಲೂ ಕಲರ್ ಸ್ಯಾರಿ. ನಾನು ಅಲ್ಲಿಂದನೇ ಒಂದು ಸ್ಯಾರಿ ತಂದಿದ್ದೆ, ಬಟ್ ಅದು ನಂಗೆ ಸೂಟ್ ಆಗ್ತಿರ್ಲಿಲ್ಲ ಅಷ್ಟು ಅಂತೇಳ್ಬಿಟ್ಟು ಅವ್ರ ಅಮ್ಮನೇ, ನನ್ನ ಫ್ರೆಂಡ್ ಅವ್ರ ಅಮ್ಮ ಚೆನ್ನಾಗಿಲ್ಲಮ್ಮ ಅಂತೇಳಿ ಇದು ಕೊಟ್ಟರು. ಅವ್ರ ಅಮ್ಮಂದೆ ಇದು. ಈ ಥರ ರೆಡಿಯಾಗಿದ್ದೀನಿ. ಇವಳಂತೂ ಗಂಟೆ ಮುಂಚೆನೇ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಅದಕ್ಕೆ ಹೊರಗಡೆ ಬರ್ಸೋದು ಮುಖದಲ್ಲಿ ಒಂದು ಸ್ವಲ್ಪನೂ ನಗು ಇಲ್ಲ. ಇವ್ರ ಕಡೆ ಇದೊಂಥರ ಸಂಪ್ರದಾಯ. ಮನೆ ಹತ್ರ ದೇವ್ರು ಬಂದಿದ ತಕ್ಷಣ ಮನೆ ಹಿರಿಯರಾದವ್ರು ಯಾರಾದರೂ ಹೋಗ್ಬಿಟ್ಟು ದೇವರಿಗೆ ಹೂವು, ಅರಿಶಿನ, ಕುಂಕುಮ, ಹೂನಾರ ಎಲ್ಲ ಹಾಕ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಆರತಿ ತಗೊಂಡು ಹೋಗ್ತಾರೆ. ಇದೇ ಥರನೇ ಮನೆ ಹತ್ರನೂ ಹೋಗಿ ಉರಿಮೆ ಬಡ್ಕೊಂತ ಆರತಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರ. ಪ್ರತಿಯೊಬ್ಬ ಮನೆಯವರು ಎಲ್ಲರೂ ಬಂದುಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾರೆ.
ನಮ್ಮ ಸಿಂಚು ಮೇಡಮ್ ಅವರು ಇದೇ ಥರ ರೆಡಿಯಾಗಿದ್ದಾರೆ, ನೋಡ್ತಾ ಇರ್ಬೋದು. ಆರತಿ ಇಟ್ಕೊಂಡು ಆ ಕಡೆ ಈ ಕಡೆ ಅವರು ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದಾಳೆ ಅವಾಗಿಂದ. ಮತ್ತು ನಮ್ಮ ಅಣ್ಣವ್ರು ಬಂದಿದ್ದರು, ನಾನೇ ಐಡೆಂಟಿಫೈ ಮಾಡಿಲ್ಲ. ನನ್ನ ಫ್ರೆಂಡ್ ನೋಡಿ ಇಲ್ಲೇ ನಿಮ್ಮ ಅಣ್ಣ ಕಣೆ ಅಂತೇಳ್ಬಿಟ್ಟು ಆಗ ತೋರಿಸಿದ್ಲು. ಅವರನ್ನು ಮಾತಾಡಿಸಿ ಮನೆಗೆ ಕರೆದೆ ಬನ್ನಿರಿ ಅಂತ. ಇವಳ್ದಂತೂ ಯಾವಾಗಲೂ ರೋದನೇನೆ, ನಂದು ವೀಡಿಯೋ ಮಾಡಬೇಡ ಜಾಸ್ತಿ ಅಂತವಳೆ. ನೋಡ್ತಿದ್ರೆ ಲಿಪ್ ಮೂಮೆಂಟ್ ಗೊತ್ತಾಗ್ತಾಯಿದೆ. ಇವಳು ನನ್ನ ಫ್ರೆಂಡ್ ಸಿಂಚು, ಅವ್ರ ಅಕ್ಕನ ಮಗಳು ಹೇಮಿತಾ ಅಂತ. ಮತ್ತು ಇವರೆಲ್ಲ ಅವ್ರ ಅಕ್ಕವರು. ಇವಳು ಹೇಮಿತನ ತಂಗಿ. ಎಷ್ಟು ಚೆನ್ನಾಗಿ ಆಯ್ ಮಾಡ್ತಿದ್ದಾಳಲ್ವ. ಹಾಗಾಯ್ತು ಜಾತ್ರೆ. ನಾನು ಹುಡ್ದಾಗಿಂದ ನಮ್ಮೂರಲ್ಲೇ ಆಗಲಿ ಬೇರೆ ಊರಲ್ಲೇ ಆಗಲಿ ಯಾವತ್ತೂ ನೋಡಿಲ್ಲ ಈ ಥರ ಶಾಸ್ತ್ರ ಎಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ದೇವ್ರಿಗೆ ಅಲ್ಲಿಂದ ಬಂದ ತಕ್ಷಣ ನೀರು ಕುಡಿಸ್ತಾರೆ. ಅದಾದಮೇಲೆ ಮೈಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೋತಾವ್ರೆ. ಅದಾದಮೇಲೆ ಹೂನಾರ ಎಲ್ಲ ಹಾಕ್ಬಿಟ್ಟು ದೇವರಿಗೆ ಜ್ಯೋತಿ ಕೊಡ್ತಾರೆ ಗರುಡಗಂಬದ ಮೇಲೆ ಇಡೋಕ್ಕೆ ಅಂತ. ಫುಲ್ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ಕೊಂಬಂದು ಅದಾದಮೇಲೆ ಜ್ಯೋತಿನ ಗರುಡಗಂಬದ ಮೇಲೆ ಇಡ್ತಾರೆ. ಇಟ್ಟು ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಅದಾದಮೇಲೆ ದೇವರು ಅಲ್ಲೇ ನಿಂತ್ಕೊಂಡು ಕುರಿ ಅಥವಾ ಮೇಕೆ ಏನು ಶಾಸ್ತ್ರ ಇರುತ್ತೋ ಅದನ್ನ ಕಡಿಬೇಕು. ಆ ಕಡಿಯೋದನ್ನ ದೇವ್ರು ನೋಡಬೇಕು. ಆ ಥರ ಕಡಿಬೇಕಾದ್ರೆ ದೇವರು ಬಾಯಲ್ಲಿ ನಿಂಬೆಹಣ್ಣು ಮತ್ತು ಬೇವಿನೆಲ್ಲ ಇಟ್ಕೊಂಡಿರ್ತಾರೆ. ಅದನ್ನು ಕಡ್ದಿದ ತಕ್ಷಣ ದೇವ್ರ ಬಾಯಲ್ಲಿರೋ ನಿಂಬೆಹಣ್ಣು ಫುಲ್ ಜಜ್ಜೋಗ್ಬಿಟ್ಟಿರುತ್ತೆ. ಅದನ್ನ ತೆಗೆದ್ಬಿಟ್ಟು ಬಿಸಾಕಿ ದೇವರು ಅಲ್ಲಿ ಮೇಲೆ ನಿಂತ್ಕೊಂಡಿರುತ್ತಲ್ಲ ಅದರಿಂದ ಕೆಳಗಡೆ ಇಳಿದು ಬರ್ತಾರೆ.
ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಎಷ್ಟು ನೀಟಾಗಿ ಹೋಗಿರ್ತೀವಿ. ಇವಾಗೆಲ್ಲ ಬರೋದನ್ನೆಲ್ಲ ಎತ್ಕೊಂಡು ದೌಡು ಫುಲ್ ನೆರಿಗೆ ಉದ್ದ ಹೊಯ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಅದನ್ನ ಹಿಡ್ಕೊಂಡು ಬೇರೆ ಅಡ್ಡಾಡಬೇಕು. ಅಷ್ಟೇನು ದೂರ ಇಲ್ಲ, ಸ್ವಲ್ಪ ದೂರನೇ ಇರೋದು. ಅಂದರೂ ಸ್ವಲ್ಪ ದೂರ ನಡೆಯೋಕ್ಕೂ ನಮಗಾಗಲ್ಲ, ಬಿಕಾಸ್ ಸ್ಯಾರಿ ಹಾಕ್ಕೊಂಡಿದ್ದೀವಿ. ನಮ್ಮಮ್ಮವರಿಗಾದರೆ ಅಭ್ಯಾಸ, ನಮಗಾದರೆ ಅಭ್ಯಾಸ ಇಲ್ಲ. ಅದಕ್ಕೆ ಅಲ್ಲಿಂದ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಈಗ ತಿನ್ನೋಕ್ಕೆ ಹೋಗಬೇಕು. ತಿಂದುಬಿಟ್ಟು ರೆಸ್ಟ್ ಮಾಡಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.